ನಿಮಗೆ ಕೇಳಿರಬೇಕು, ಅಲಾಸ್ಕಾ ಅಂತ ಒಂದು ಪ್ರದೇಶ, ಅದು ಉತ್ತರ ಧ್ರುವ ಪ್ರದೇಶದ ಸಮೀಪ ಅದ. ಕೆನಡಾದ ಕೊನೆಯ ಭಾಗ, ರಷ್ಯಾದ ಬಲಗೊನೆಯ ಭಾಗ. ಅಲ್ಲೊಂದು ಅಲಾಸ್ಕಾ ಅಂತದೆ, ಬಹಳ ಬಹಳ ಚಳಿಯ ನಾಡದು. ಅಲ್ಲಿ ಒಂದು ಪಕ್ಷಿ ಅದ, ಅದಕ್ಕೆ ಗಾಡ್ವಿಟ್ ಅಂತ ಒಂದು ಪಕ್ಷಿ ಅದ, ಅದಕ್ಕೆ ಹೆಸರದು ಬಾರ್ ಟೇಲ್ಡ್ ಗಾಡ್ವಿಟ್ ಅಂತ ಅದಕ್ಕೆ ಕರೀತಾರೆ. ಬಹಳ ದೊಡ್ಡ ಪಕ್ಷಿ ಅಲ್ಲ, ಒಂದು ಸಣ್ಣ ಪಕ್ಷಿ ಅದು. ಅದು ಎಂಥದ್ದು ನೋಡಬೇಕು, ಏನು ಅದಕ್ಕೆ ಉತ್ಸಾಹ. ವರ್ಷದಾಗ ಒಂದು ಸಲ ಅದು ಅಲಾಸ್ಕಾದಿಂದ ಹೊರಟು ನ್ಯೂಜಿಲೆಂಡಕ್ಕೆ ಹೋಗ್ತದೆ. ನ್ಯೂಜಿಲೆಂಡ್ ಅಲ್ಲಿಂದ 11,500 ಕಿಲೋಮೀಟರ್, ಒಂದಲ್ಲ ಎರಡಲ್ಲ ಕಿಲೋಮೀಟರ್, 11,500 ಕಿಲೋಮೀಟರ್. ವಿಮಾನದಾಗ ಹೋಗೋದಿಲ್ಲ, ಹಾರಿ ಹೋಗ್ತದೆ. ನೆಲದ ಮೇಲೆ ಹಾರೋದಿಲ್ಲ, ಸಾಗರದ ಮೇಲೆ ಹಾರಿ ಹೋಗ್ತದೆ. ಎಲ್ಲರೇ ವಿಶ್ರಾಂತಿ ತಗೊಳ್ಳೋದಿಲ್ಲ, ಅವಿಶ್ರಾಂತವಾಗಿ ಹಾರ್ತಾ ಇರ್ತದೆ. ಎಷ್ಟು ಅದ್ಭುತ ಇರು, ಎಂಥ ಅದ್ಭುತ. ಅದಕ್ಕೆ ಉತ್ಸಾಹ ಎಷ್ಟದೆ. ಮೊದಲ ಸಣ್ಣ ಪಕ್ಷಿ, ಅದು ಮೊದಲನೇ ಸಲ ಹಾರಬೇಕಾಗ್ತದೆ. ಅದಕ್ಕೆ ಗೊತ್ತೂ ಇರೋದಿಲ್ಲ, ಆಕಾಶದಾಗ ಹಾರಬೇಕು. ಅಲ್ಲೇನು ಆರಾಮಿರ್ತದೆ, ಏನೋ ಆಕಾಶದೊಳಗೆ ಗಾಳಿಗಳದಾವ, ತಂಪದ, ಅಲ್ಲಿ ಬಿರುಗಾಳಿಗಳು ಬೀಸ್ತಾ ಇರ್ತಾವ. ಅವುಗಳ ಮೇಲೆ ಆಕ್ರಮಣ ಮಾಡುವಂಥ ಪಕ್ಷಿಗಳು ಇರ್ತಾವ. ಇಂಥ ಎಲ್ಲದರ ಮಧ್ಯ ಏನೂ ತರಬೇತಿ ಇಲ್ಲದಂಥ ಒಂದು ಗಾಡ್ವಿಟ್ ಹುಳ, ಒಂದು ಪಕ್ಷಿ ಹಾರಕ್ಕೆ ಶುರು ಮಾಡ್ತದೆ. ಎಲ್ಲೂ ನಿಲ್ಲದು, ಎಲ್ಲೆಲ್ಲೂ ನಿಲ್ಲದು. ಅದಂಥದೇ, ನಮ್ಮ ಹಿಂದಿನವ್ರು ಹಾರ್ಯಾರಂದ್ರೆ ನನಗೆ ಹಾರಕ್ಕೆ ಬರೋಕ್ಕಿಲ್ಲ. ಅದೊಂದೇ, ಒಬ್ಬರು ಹಾರ್ತಾರಲ್ಲ, ನನಗೂ ಹಾರಕ್ಕೆ ಬರ್ತದೆ, ನಾನೂ ಹಾರಬಲ್ಲೆ, ಹಾರ್ತೇನೆ. ಎಂಥ ಕಷ್ಟಗಳು ಬಂದರೆ ಏನಾಯಿತು, ಹಾರೇ ತೀರ್ತೇನೆ ಅಂತನ್ನುವ, ಅದು ನೋಡಬೇಕು, ಮನೋಬಲ, ಉತ್ಸಾಹ ಅಂತಾರೆ ಇದಕ್ಕೆ. ಎಂಥ ಉತ್ಸಾಹ ಅದು. ಅಷ್ಟು ಕಿಲೋಮೀಟರ್ ಹಾರಿ 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 ನ್ಯೂಜಿಲೆಂಡಕ್ಕೆ ಹೋಗ್ತದೆ. ಅಲ್ಲಿ ಕೆಲವು ಕಾಲ ಆನಂದವಾಗಿ ತನ್ನ ಮಕ್ಕಳನ್ನು ಸಾಕಿ ಸಲುತ್ತದೆ. ಆ ಬಳಿಕ ಮತ್ತೆ ಹಾರ್ತದೆ ಅಲ್ಲಿಗೆ. ಯಾರು ಹೇಳಿಲ್ಲ, ಒಳಗಿನ ಪ್ರೇರಣ, ಒಳಗಿನ ಪ್ರೇರಣೆ ಬೇಕದು. ಉತ್ಸಾಹನೇ ಇಲ್ಲದಿದ್ದರೆ ಏನು ಕಟ್ಟಲಿಕ್ಕೂ ಆಗೋದಿಲ್ಲ ಜಗತ್ತಿನಲ್ಲಿ, ಏನನ್ನಾದರೂ ಮಾಡಲಿಕ್ಕೂ ಆಗೋದಿಲ್ಲದ. ಬೇಕಲ್ಲ, ಎಲ್ಲದಕ್ಕದು ಮೂಲ ಅಲ್ಲೇನು, ಮೂಲ ಅಲ್ಲೇನು. ಒಬ್ಬರು ಮಿಲಾರೇಪ ಅಂತಿದ್ರು, ಭಾಳ ಹಿಂದಿನ ಕಾಲ. ಆತ ಒಬ್ಬ ಯುವಕ ಹುಡುಗ, ಅವನಿಗೆ ಒಂದಿಷ್ಟು ಒಬ್ಬ ಗುರುಗಳ ಹತ್ತಿರ ಹೋಗಿ ಜ್ಞಾನವನ್ನು ಪಡೆದು ಮನಸ್ಸಿನಲ್ಲಿ ಶಾಂತಿಯನ್ನು ಅನುಭವಿಸಬೇಕು ಅಂತ ಬಂತು, ಬುದ್ಧತ್ವ ಪಡಿಬೇಕು ಅಂತ ಅನಿಸ್ತು. ಆ ಮಿಲಾರೇಪ ಹುಡುಗ ಒಂದು ದೊಡ್ಡ ಆಶ್ರಮ, ಅದು ಬೌದ್ಧ ಆಶ್ರಮ. ಬೌದ್ಧ ಆಶ್ರಮಕ್ಕೆ ಬಂದ, ಗುರುಗಳನ್ನು ಕಂಡ, ಬಹಳ ದೊಡ್ಡವರು, ಹಿರಿಯರವರು. ಅವರ ಹತ್ತಿರ ಹೋದ, ಭೇಟಿಯಾದ, ತನ್ನ ಇಚ್ಛೆಯನ್ನು ಹೇಳಿಕೊಂಡ. ಗುರುಗಳೇ, ನನಗೆ ಇಂಥ ಜ್ಞಾನ ಕೊಡಿ, ಯಾವ ಜ್ಞಾನ ನನಗೂ ಸಮಾಧಾನ ಮಾಡೀತು, ನಾನು ಇನ್ನೊಬ್ಬರಿಗೆ ಹೇಳಿದರೆ ಅವರಿಗೂ ಸಮಾಧಾನ ಮಾಡೀತು, ಇಂಥ ಬುದ್ಧತ್ವದ ಜ್ಞಾನವನ್ನು ಕೊಡಿ ಅಂದ. ಅವರು ಹೇಳಿದರು, ಹಾಗಾದರೆ ನಾನು ಒಂದು ಕೆಲಸ ಹೇಳ್ತೇನೆ, ಅದನ್ನು ನೀನು ಮಾಡಬೇಕು. ಅದನ್ನು ಮಾಡಿ ಮುಗಿಸಿದ ಕ್ಷಣವೇ ನಿನಗೆ ಜ್ಞಾನವನ್ನು ಕೊಡ್ತೇನೆ, ಬುದ್ಧತ್ವದ ಅನುಭೂತಿಯ ಹೆಂಗಾಗಬೇಕು ಹೇಳ್ತೇನೆ ಅಂದರು.
ಮಿಲಾರೇಪ ಯುವಕ ಬಹಳ ಸಂತೋಷ ಆಯಿತು, ಬಹಳ ದೂರಿಂದ ಬಂದಿದ್ದು. ಅವನಿಗೆ ಅಷ್ಟು ಮನಸ್ಸಿನಲ್ಲಿ ಉತ್ಸಾಹ, ಇದನ್ನು ಮಾಡಬೇಕು, ಪಡಿಬೇಕು, ಜಗತ್ತಿಗೆ ಒಂದಿಷ್ಟು ಇದನ್ನೆಲ್ಲ ಹಂಚಬೇಕು ಅಂತ ಉತ್ಸಾಹ ಒಳಗೆ. ಅವರು ಗುರುಗಳು ಹೇಳಿದರು ಒಂದಲ್ಲೇ ಇಟ್ಟಂಗಿಯ ದೊಡ್ಡದೊಂದು ರಾಶಿ ಇತ್ತು. ಅವರು ಹೇಳಿದರು, ಈ ರಾಶಿ ತಗೋ, ಆ ಮೂಲೆಯೊಳಗೆ ಅದನ್ನು ಸುಂದರವಾಗಿ ಒಟ್ಟು ಅಂತ ಹೇಳಿದರು. ಇವತರನ್ನೆಲ್ಲ ಒಬ್ಬನೇ ಒಂದೊಂದು ಓದು ಅಲ್ಲಿ ಒಟ್ಟಬೇಕು. ಅದಕ್ಕೆ ವಾರಗಳೇ ಹಿಡಿದು ಮುಗಿತು. ಬಹಳ ಉತ್ಸಾಹದಿಂದ ಮಾಡಿದ್ದ. ಆ ಬಳಿ ಗುರುವಿನ ಹತ್ತಿರ ಬಂದ. ಗುರುಗಳೇ, ನಾನು ಮಾಡಿಬಿಟ್ಟೇನೀಗ, ತಾವು ನೋಡು ಬನ್ನಿ ಅಂದ. ಗುರುಗಳು ಹೋಗಿ ನೋಡ್ತಾರೆ, ಆ ಮೂಲ್ಯಾಗ ಮಾಡಿದ್ದ ಬಹಳ ಸುಂದರವಾಗಿ ಮಾಡಿದ್ದ. ಗುರುಗಳು ಹೇಳಿದರು, ನಾ ಇಲ್ಲಿ ಕಟ್ಟತ್ ಹೇಳಿಲ್ಲ, ಈಚೆ ಕಡೆ ಕಟ್ಟತ್ ಹೇಳಿನಿ ಅಂದರು. ಅವಾಗ ಹುಡುಗನಿಗೆ ನೆನಪಿತ್ತು, ಎಲ್ಲಿ ಕಟ್ಟಂತ, ನೀವು ಇಲ್ಲೇ ಕಟ್ಟಂತ ಹೇಳಿತ್ತು ಅಂತ ಹೇಳಬೇಕನ್ನಿಸ್ತು. ಆದರೆ ಗುರುಗಳಿಗೆ ವಿರೋಧ ಮಾಡೋದು ಹೇಗೆ? ಅವರಂದ್ರು ಗುರುಗಳು, ಅಲ್ಲೋ ಇಷ್ಟು ಬುದ್ಧಿ ಬರೋದಿಲ್ಲೇನು, ಅಲ್ಲಿ ಚೆನ್ನಾಗಿ ಕಾಣಿಸ್ತದೇನು, ಈ ಮೂಲ್ಯಾಗ ಕಟ್ಟಬೇಕು ಅಂದರು. ಇನ್ನು ಅದನ್ನು ತಗೊಂಡು ಹೋಗಿ ಈ ಮೂಲೆಗೆ ಹೋಗಬೇಕಲ್ಲ, ಅದಕ್ಕೆ ತಿಂಗಳಾವಧಿ ಕಳೀತು. ಅದನ್ನೆಲ್ಲ ಮಾಡಿ ಆ ಮೂಲೆಗೆ ಹೋದ, ಎಲ್ಲ ಮುಗಿಸಿದ. ಆಗಿನಕ್ಕಿಂತಲೂ ಈಗ ಬಹಳ ಚೆನ್ನಾಗಿ ಮಾಡಿದ್ದ. ಈಗ ಗುರುಗಳು ನನಗೆ ಅನುಗ್ರಹ ಮಾಡ್ತಾರ ಅಂತ ಅನಿಸ್ತು. ಆ ಬಳಿ ಗುರುಗಳ ಹತ್ತಿರ ಬಂದ. ಗುರುಗಳು ನಾ ನೋಡ್ತೀನಿ ಅಂತ ಬಂದರು. ಅಲ್ಲಿ ಮೂಲೆ ತೋರಿಸ್ದ. ಗುರುಗಳು ಹೇಳಿದರು, ನಾ ಇಲ್ಲಿ ಹೇಳಿದ್ದಿಲ್ಲ, ಈಚೆ ಕಡೆ ಹೇಳಿದ್ದೆ ಅಂದರು. ಎಷ್ಟು ಅವಾಗೆಷ್ಟು ಉತ್ಸಾಹ ಕಡಿಮೆ ಆಕ್ಕೋತ ಬಂತು. ಅವರು ಹೇಳ್ದಂಗೆ ಮಾಡಿದರೂ ಸಹಿತ ಅದು ಅವರಿಗೆ ಸಮ್ಮತಿಲ್ಲ. ಆದ ಬಳಿಕ ಇನ್ನು ಇದೇ ರೀತಿ ಮುಂದುವರೆದ್ರೆ ನನ್ನ ಗತಿ ಏನು ಅಂದ ಹುಡುಗ. 3ನೇ ಸಲ ಮಾಡ್ದ. ಆಗಲೂ ಅವರು ಹಾಗೇ ಅಂದರು, ನಾನು ಇಲ್ಲಿ ಹೇಳಿದ್ದಿಲ್ಲಪ್ಪ, ಈಚೆ ಕಡೆ ಮೂಲೆಗೆ ಹಾಕಂತ ಹೇಳಿದ್ದೆ. ನೀನು ತಿಳ್ಕೋಬೇಕು, ನನ್ನ ಇಚ್ಛಾ ತಿಳ್ಕೋಬೇಕು. ನಾ ಏನಾರೇ ಹೇಳಿರ್ಬೋದು, ಮಹತ್ವದ್ದಲ್ಲ. ನನ್ನ ಮನುಷ್ಯನಾಗ ಏನಿತ್ತು ತಿಳ್ಕೋಬೇಕಾಗಿತ್ತು ಅಂದರು. ಇನ್ನು ಮನುಷ್ಯನಾಗಿಂದ ಹೆಂಗೆ ತಿಳ್ಕೊಳಕ್ಕಾಗತ್ತೆ? ಹೇಳೋದೊಂದು ಬೇರೆ, ಮನುಷ್ಯನಾಗ ಒಂದು ಬೇರೆ ಇದ್ರೆ ತಿಳ್ಕೊಳ್ಳೋದು ಹೆಂಗೆ? ಅವಾಗ ಅನಿಸ್ತು, ಇದೇನು ಸಾಧ್ಯ ಆಗೋದಿಲ್ಲ. ಈಗಾಗಲೇ 6 ತಿಂಗಳು ಕಳೆದಾವ, ಇನ್ನು ಏನು ಮಾಡಿದರೂ ಇವರೇನು ಕೊಡೋದಿಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಆ ಬಳಿಕ ನಿರಾಶನಾಗಿ ಒಂದು ದಿವಸ ಅಲ್ಲೇ ಕೂತಿದ್ದ. ಗುರುಗಳು ಹೇಳಿದ್ರು, ಇದನ್ನು ಈ ಮಧ್ಯದಲ್ಲಿ ಹಾಕು ಅಂತ ಹೇಳಿದ್ರು. 3-4 ಮೂಲೆ ಮುಗಿದಾವ, ಇನ್ನು ಮಧ್ಯದಲ್ಲಿ ಮತ್ತೆ 4 ಆಗ್ತದಂತ ಗೊತ್ತಾಯ್ತು ಅವನಿಗೆ. ಅವಾಗ ಹುಡುಗ ಚಿಂತೆ ಮಾಡ್ಕೋತ ಕೂತಿದ್ದ. ಇನ್ನೇನು ಇಲ್ಲಿ ಬೇಡ, ಇನ್ನು ಮನೆ ಕಡೆ ಹೋಗಿ ಬಿಡೋಣ ಅಂತ ಕೂತಿದ್ದ. ಅವಾಗ ಒಬ್ಬ ಅಲ್ಲಿ ಅತ್ಯಂತ ವೃದ್ಧನಾದಂಥ ಒಬ್ಬ ಗುರು ಶಿಷ್ಯ ಅಲ್ಲಿ ಗುರುವಾಗಿದ್ದ. ಅವನು ಚಿಕ್ಕ ಗುರುವಾಗಿದ್ದ. ಅವ ಬಂದ. ಇವ ಹೀಗೆ ಕೂತಿದ್ದನ್ನು ನೋಡ್ದ. ಏಕೆ ಕೂತೀಯ ಅಂತ ಕೇಳ್ದ. ಅವಾಗ ಮಿಲಾರೆಪ್ಪ ಹೇಳ್ದ, ಏನು ಮಾಡಲಿ ಹೇಳಿ, ಹೀಗೆ ನಡೆದದ ನನ್ನ ಪರಿಸ್ಥಿತಿ. ಅದಕ್ಕೆ ಇದು ಏನು ಮುಗಿಯಂಗೆ ಕಾಣೋದಿಲ್ಲ. ನನಗಂತೂ ನಿರಾಶಾಗಿದೆ, ಹತಾಶನಾಗಿದ್ದೇನೆ. ನಾನಿನ್ನು ಬಿಟ್ಟು ಊರಿಗೆ ಹೋಗ್ತೀನಿ ಅಂದ. ಅವಾಗ ಮುದುಕ ಹೇಳ್ದ, ನೋಡು, ಇದು ನಿನ್ನ ಪರೀಕ್ಷೆ ನಡೆದದೆ. ನಿನ್ನ ಪರೀಕ್ಷಾ ಇದು. ನೀನು ಸೋಲದೆ ಇದ್ದರೆ ಮಾತ್ರ ಅವರು ಸೋಲ್ತಾರೆ, ಇಲ್ಲದೆ ಇದ್ದರೆ ಅವರು ಗೆಲ್ತಾರೆ. ನೀ ಮನೆಗೆ ಹೋಗ್ಬೇಕಾಗತ್ತ. ಉತ್ಸಾಹ ಉಳಿಬೇಕು, ಉಳಿಸ್ಕೋಬೇಕು. ಇಷ್ಟು ಬೇಗ 6 ತಿಂಗಳಲ್ಲೇ ಉತ್ಸಾಹ ಕಳ್ಕೊಂಡ್ರೆ ಇನ್ನು ನಿರ್ವಾಣಕ್ಕೆ ಅಷ್ಟು ಉತ್ಸಾಹ ಬೇಕಾಗ್ತದೆ. ಅದು ಇಲ್ಲದೆ ಇದ್ದರೆ ಗತಿ ಹೆಂಗೆ ನಿಂದು ಪಡೆಯೋದು ಹೇಗೆ? ನಿರ್ವಾಣಕ್ಕೆ ಎಷ್ಟು ಉತ್ಸಾಹ ಬೇಕಾಗ್ತದೆ, ಬಿಡೋದಕ್ಕೆ. ನಿರ್ವಾಣ ಅಂದ್ರೇನು? ಹಿಡಿಯೋದಲ್ಲ. ಹಿಡಿಯೋದಕ್ಕೆ ಯಾರಾದರೂ ಉತ್ಸಾಹ ತೋರಿಸ್ತಾರೆ, ಬಿಡೋದಕ್ಕೆ ಉತ್ಸಾಹ ತೋರಿಸಬೇಕಲ್ಲ. ಅದಕ್ಕೆ ಮಾನಸಿಕ ಸಿದ್ಧತೆ ಬೇಕಪ್ಪ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅದನ್ನು ಸುಮ್ಮನೆ ಮಾಡ್ಕೋತ ಹೋಗು.
ಮಾಡ್ಕೋತ ಹೋಗು. ಮನಸ್ಸಿನಾಗ ಏನೂ ಇಟ್ಕೋಬೇಡ. ನಕ್ಕೋತ 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 ಇಂದು 1000 ಸಲ ಹೇಳಿದ್ರು ಸಹಿತ ಮಾಡೇ ತೀರ್ತೇನೆ ಅಂತನ್ನುವ ಸಂಕಲ್ಪ ಮಾಡು, ಇಚ್ಛಾ ಮಾಡು, ನಿನಗೆ ಸಾಧ್ಯ ಆಗ್ತದಂತ ಹೇಳಿದರು. ಇದೇ ಹುಡುಗ ಮುಂದೆ ಶುರು ಮಾಡಿದ. ಗುರುಗಳು ಹೇಳ್ತಾನೆ ಬಂದರು, ಅವ ನಕ್ಕೋತ ಮಾಡ್ಕೋತ ಹೋಗಿದ್ದ. ಕೊನೆಗೆ ಗುರುಗಳು ಸೋತಿದ್ರು. ಗುರುಗಳು ಹೇಳಿದರು, ನೀನು ಯೋಗ್ಯ ಶಿಷ್ಯ ನೋಡು ಅಂದರು. ಉತ್ಸಾಹ ಉಳಿಸಿಕೊಂಡಿ ಎಲ್ಲ ಜೀವನದಾಗ. ಎಂಥ ಕಷ್ಟಗಳಿದ್ದರೂ ಸಹಿತ, ಎಂಥ ವಿರೋಧ ಆದರೂ ಸಹಿತ ನಿರಾಶಾಭಾವ ತಾಳದಂಗೆ ಉತ್ಸಾಹವನ್ನು ಉಳಿಸಿಕೊಂಡ್ರೆ ಮನುಷ್ಯನಿಗೆ ಯಾವುದೂ ಸಾಧ್ಯ ಇಲ್ಲ. ಇದೇ ಮಿಲಾರೈಪ ದೊಡ್ಡ ಗುರುವಾಗ್ತಾನೆ, ಬಹಳ ದೊಡ್ಡ ಬೌದ್ಧ ಗುರುವಾಗ್ತಾನೆ. ಆತನ ಶಿಷ್ಯರು ಲಕ್ಷಾಂತರ ಜನ, ಅಷ್ಟು ಪ್ರಭಾವ ಬೀರ್ತಾನೆ. ಅವ ಹೇಳೋದು, ಉತ್ಸಾಹ ಉಳಿಸಿಕೊಳ್ಳಿ, ನಿರುತ್ಸಾಹ ತಾಳಬೇಡಿ. ಮರಣ ಬಂದಾಗಲೂ ಸಹಿತ ಉತ್ಸಾಹ, ನಾನು ಹೋಗ್ತೇನೆ ಅಂತ ಉತ್ಸಾಹ ಇರಲಿ. ಒಳಗೆ ನಿನ್ನ ಜೀವನಕ್ಕೊಂದು ಬೆಲೆ ಬಂದೀತು ಅಂತ. ಏನೇ ಮಾಡು ಉತ್ಸಾಹದಿಂದ ಮಾಡು, ನಿರುತ್ಸಾಹದಿಂದ ಮಾಡಬೇಡ. ಅದು ಸಾಧ್ಯ ಆಗೋದಿಲ್ಲದ. ಎಲ್ಲಿ ಉತ್ಸಾಹ ಇರ್ತದೆ, ಬರೇ ಕಾರ್ಯಸಿದ್ಧಿ ಅಷ್ಟೇ ಅಲ್ಲ, ಆ ಕಾರ್ಯ ಮಾಡುವಾಗ ಸಂತೋಷ ಉಂಟಾಗ್ತದಲ್ಲ, ಅದು ಅದರ ಫಲ. ಅದರ ಫಲ ಹಾಗೆ ಉತ್ಸಾಹ ಇರಬೇಕು ಮನುಷ್ಯಾಗ. ಜೀವನದಲ್ಲಿ ನಿರುತ್ಸಾಹ ಬಂತು, ಮನಸ್ಸಿನಲ್ಲಿ ನಿರುತ್ಸಾಹ ಬಂತು ಅಂದರೆ ಅದಕ್ಕೆ ಅಂತರಾಯ. ಅದೇ ಎರಡನೆಯ ಅಂತರಾಯ. ಅದು ನಮ್ಮ ಜೀವನದ ವೈಭವವನ್ನು ಕೆಡಿಸಿಬಿಡ್ತದೆ. ಇರಬೇಕು ಒಂದಿಷ್ಟು ಉತ್ಸಾಹದ ಅದು ಏನಾದರೂ ಆಗಲಿ, ಜೀವನದಲ್ಲಿ ಉತ್ಸಾಹ ಇರಬೇಕು. ಬದುಕಬೇಕಂತನ್ನೋ ಉತ್ಸಾಹ ಇರಬೇಕದೆ. ಬಡವನಾಗಿ ಬದುಕಬಹುದು, ಶ್ರೀಮಂತನಾಗಿ ಬದುಕಬಹುದು. ಶ್ರೀಮಂತಿಕೆ ಬಡತನ ಮಹತ್ವದ್ದಲ್ಲ, ಉತ್ಸಾಹ ಬಹಳ ಮಹತ್ವದ್ದದ. ಎಷ್ಟೇ ದೊಡ್ಡ ಶ್ರೀಮಂತ ಆದರೆ ಏನಾಯಿತು, ನಿರುತ್ಸಾಹ ಬದುಕಿನಲ್ಲಿ ಇತ್ತು ಅಂದರೆ ಅದು ಸಂತೋಷ ಹೆಂಗೆ ಕೊಡ್ತದೆ ಹೇಳಿ? ಇರಬೇಕು. ಅಷ್ಟ್ರಾಗ ಒಂದು ಸಣ್ಣ ಘಟನಾ. ಸುಮ್ಮನೆ ಒಬ್ಬ ಮುದುಕೆ, ಒಂದು ಸಣ್ಣದೊಂದು ಆಕೆಯ ಸ್ಥಳ, 1 ಹೆಕ್ಟೇರ್ದಷ್ಟು ಆಕೆ ಭೂಮಿ. ಅದು ಅದರಲ್ಲಿ ಗಿಡಗಳನ್ನು ಹಾಕ್ಕೊಂಡಿದ್ಲು. ಒಂದು ಸಣ್ಣ ಕುಟೀರ ಕಟ್ಟಿಕೊಂಡಿದ್ಲು. ಆಕೆಗೆ ಯಾರೂ ಇರಲಿಲ್ಲ. ಗಂಡ ತೀರಿ 40 ವರ್ಷ ಆಗಿತ್ತು. ಮಕ್ಕಳಿರಲಿಲ್ಲ. ಆಕೆ ಆ ಗುಡಿಸಲಲ್ಲಿ ಬಾಳ್ತಾ ಇದ್ಲು. ಆಕೆಗೆ ಈಗ ವಯಸ್ಸು 75 ಮೇಲೆ, ಅಷ್ಟು ವಯಸ್ಸಾಗಿತ್ತು. ಆ ಮುದುಕೆ ವೃದ್ಧೆ ದಿನದ ತುಂಬ ಎಲ್ಲ ಕೆಲಸ ಮಾಡ್ತಿದ್ಲು. ಸುಮ್ಮನೆ ಹಣ್ಣು ತರೋದು, ಇಡೋದು, ಬಂದವ್ರಿಗೆ ಕೊಡೋದು, ಮಾಡೋದು ಎಲ್ಲ ಮಾಡ್ತಿದ್ಲು. ಬಹಳ ಸಂತೋಷವಾಗಿದ್ಲು. ಸಾಯಂಕಾಲ ಆಯಿತು ಅಂದರೆ ಗುಡಿಸಲು ಎದುರಿಗೆ ಕೂತ್ಕೊಂಡು ಮಸ್ತಾಗಿ ಹಾಡ ಕಟ್ಟಿ ಹಾಡ್ತಿದ್ಲು. 75 ವರ್ಷ ವಯಸ್ಸು, ಹಾಡ್ತಿದ್ಲು. ಯಾರೂ ಇಲ್ಲ, ನಾಳೆ ನನಗೆ ಯಾರೂ ರಕ್ಷಣಾ ಮಾಡೋರಿಲ್ಲ ಅಂತ ತಲೆಯಾಗಿ ಇಲ್ಲೇ ಇಲ್ಲ. ಉತ್ಸಾಹ ಇರೋ ತನಕ ಬದುಕೋದು. ಹಂಗೆ ಮಾಡ್ತಿದ್ಲು. ಆಕೆಯ ಸಮೀಪದಲ್ಲಿಯೇ ಒಬ್ಬ ಭೂಮಿ ತಗೊಂಡ. ಈಕೆ ಏನು ಹೊಲ ಇತ್ತಲ್ಲ, ಈ ಹೊಲದ ಸಮೀಪದಲ್ಲೇ ಇನ್ನೊಬ್ಬ ಭೂಮಿ ತಗೊಂಡ. ಅಲ್ಲಿ ಒಂದು ದೊಡ್ಡ ರೆಸಾರ್ಟ್ ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ. ಈಕೆ ಹತ್ತಿರ ಬಂದ, ನಿಂದು ಒಂದಿಷ್ಟು ಭೂಮಿ ಕೊಡು ಅಂದ. ಆಕೆ ಯಾಕೆ ಅಂದ್ಲು. ಅವ ಹೇಳ್ದ, ನಿನಗೊಂದು ಸುಂದರ ಮಹಲ ಕಟ್ಟಿ ಕೊಡ್ತೇನೆ, ಈ ಭೂಮಿ ಕೊಡು ಅಂದ. ಒಳ್ಳೆ ಮಹಲ, ಒಬ್ಬ ಸೇವಕಿಯನ್ನು ಇಡ್ತೇನೆ, ಸೇವಕರನ್ನು ಇಡ್ತೇನೆ, ನಿನ್ನ ರಕ್ಷಣಾ ಮಾಡ್ತೇನೆ, ಆರಾಮಾಗಿರುವಂತೆ ಎಲ್ಲ ಮನೆ ಕಟ್ಟಿ ಕೊಡ್ತೇನೆ, ಸಂತೋಷವಾಗಿರು, ನಿನ್ನ ಭೂಮಿ ಕೊಡು ಅಂದ. ಆಕೆ ಹೇಳಿದ್ಲು, ನೀ ಏನು ಕೊಟ್ಟರು ಕೊಡೋದಿಲ್ಲ.
ಲಕ್ಷ ಕೊಟ್ಟರು ಕೊಡೋದಿಲ್ಲ, 10 ಕೊಟ್ಟರು ಕೊಡೋದಿಲ್ಲ, ಅದ್ಭುತ ಮಹಲ್ ಕೊಟ್ಟರು ಕೊಡೋದಿಲ್ಲ. ಯಾಕೆ ಅಂದರೆ ನೀನೇನು ಕೊಡಬೇಕಂತ ಮಾಡಿದೆಯಲ್ಲ, ನಿನ್ನ ಇಡೀ ಆಸ್ತಿಯೇ ನನ್ನ ಗುಡಿಸಲಷ್ಟು ಅಲ್ಲ ಅಂದ್ಲು. ನನ್ನ ಗುಡಿಸಲ ಕಿಮ್ಮತ್ತು ಎಷ್ಟದ ಗೊತ್ತದ ನಿನಗೆ? ಗುಡಿಸಲಲ್ಲಿ ಏನದ ಅದು ಯಾವ ಮಹಲಿನಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ಅಂದ್ಲು. ಇವ ಗುಡಿಸಲು ಹೊಕ್ಕು ನೋಡ್ದ, ಏನೂ ಇರಲಿಲ್ಲ. ಇಲ್ಲೇನದ ಅಂದ, ಅದು ನಿನ್ನಂಥವು ಕಾಣೋದಲ್ಲ, ಅದು ಒಳಗೆ ಬೇಕಾಗ್ತದೆ, ಎದೆ ಉಳ್ಳವರಿಗೆ ಕಾಣೋದು. ನಿನಗೆ ಎದೆನೇ ಇಲ್ಲ, ನಿನಗೆ ಹೆಂಗೆ ಕಾಣಿಸ್ತದೆ ಅಂದ್ಲು. ನಿನಗೆ ಬರೇ ರೊಕ್ಕ ಕಾಣಿಸ್ತದೆ. ನನ್ನ ಮನೆಯೊಳಗೆ ಗುಡಿಸಲದಾಗ ಎಂಥ ಅದ್ಭುತ ಅದ, ಹೆಂಗೆ ಬದುಕ್ತಾರೆ ಹಂಗೆ ಹೇಳಿ. ಅವಾಗ ಅವ ಕೇಳ್ದ, ಏನರೇ ಅದು ಹೇಳು ಅಂದ. ಅವಾಗ ಆಕೆ ಹೇಳ್ತಾಳೆ, ಇದೇ ಗುಡಿಸಲದಾಗ ನನ್ನ ಪತಿ ಇದ್ದ, ಇದೇ ಗುಡಿಸಲಲ್ಲಿ ನಾವು 20 ವರ್ಷ ಕಳೆದೇವಿ, ಎಷ್ಟು ಸಂತೋಷವಾಗಿ ಕಳೆದೇವಿ. ಇಲ್ಲಿಯ ಪ್ರತಿ ಇಂಚ ಸಂತೋಷದಿಂದ ತೋದು ಹೋಗಿದೆ. ಇಲ್ಲಿ ಆನಂದದ ಕ್ಷಣಗಳು ಹೋಗ್ಯಾವ. ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಕಥೆಯದ. ಅಂಥ ಗುಡಿಸಲಾಗಿದೆ ಇದು. ಬರೇ ಗುಡಿಸಲಲ್ಲ, ಆನಂದದ ಮಹಲ ಇದೆ ಇದು. ಕಲ್ಲು ಕಟ್ಟಿಗೆದಲ್ಲ, ಇದು ಆನಂದದ ಭಾವದಿಂದ ಕಟ್ಟಲಾದ ಮನೆ ಇದು. ಇಂಥ ಮನೆಗೆ ಸಮಾನ ಆದಂಥ ಇನ್ನೊಂದು ಮನೆ ಕಟ್ಟಲಿಕ್ಕಾಗ್ತದೇನು ನಿನಗೆ? ನೀನು ವಸ್ತುಗಳಿಂದ ಕಟ್ಟಬಹುದು, ಆದರೆ ಇಂಥ ಭಾವನೆಗಳಿಂದ ಕಟ್ಟಲಿಕ್ಕೆ ಸಾಧ್ಯವೇ? ಆ ಭಾವನೆಗಳೇ ನನಗೆ ಬದುಕಲಿಕ್ಕೆ ಹಚ್ಚಾವ. ಅಷ್ಟು ಉತ್ಸಾಹದಿಂದ ಬದುಕ್ತೇನೆ. ಒಂದು ದಿವಸ ಕಣ್ಣೀರ ಸುರಿಸಿಲ್ಲ ಈ ಮನೆಯೊಳಗೆ. ನನಗೆ ಆಸರ ಬೇಸರ ಆಗಿಲ್ಲಂತಲ್ಲ, ಆದರೆ ಅವು ಬರದಂಗೆ ನೋಡ್ಕೊಂಡೇನಿ. ಯಾಕೆ? ಉತ್ಸಾಹ ಬದುಕಬೇಕು. ನನ್ನ ಪತಿ ದೇಹ ಬಿಡುವಾಗ ಕೈ ಮೇಲೆ ಕೈ ಹಾಕಿಸಿಕೊಂಡ. ಏನಂತ? ನೀನು ಸಾಯಬಾರದು, ನೀನು 100 ವರ್ಷ ನಕ್ಕೋತ ಬಾಳಬೇಕು, ಹಂಗೆ ಕೈ ಮೇಲೆ ಕೈ ಹಾಕಂತ ಹೇಳಿದಾಗ ಹಾಕೇನಿ. ಅವನ ಮಾತು ಪಾಲಿಸೋದಕ್ಕೆ ಇಂಥ ಉತ್ಸಾಹ ನನಗೆ. ಯಾವ ಶಕ್ತಿಯೂ ನನ್ನನ್ನು ನಿರುತ್ಸಾಹಗೊಳಿಸಲಿಕ್ಕಾಗೋದಿಲ್ಲ. ಎಂಥ ಮನೋಬಲ, ಎಂಥ ಮನೋಬಲ ಇದು! ಉತ್ಸಾಹ, ಜೀವನೋತ್ಸಾಹ ಅಂತ ಕರೆದಾರೆ. ಇದು ಕಡಿಮೆತ್ತು ಅಂದರೆ ಮನುಷ್ಯ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಳ್ತಾನೆ. ಉತ್ಸಾಹ ಇಲ್ಲದೇ ಇದ್ದರೆ ಮಾಡೋದೇನದ? ಉತ್ಸಾಹ. ಅದೇ ಮುದುಕೆ, 75 ವರ್ಷದ ಮುದುಕೆ, ತಿನ್ನಾಕ ಭಾಳಿಲ್ಲ, ಉಣ್ಣಾಕಿಲ್ಲ, ಸೇವಾ ಮಾಡೋಕ್ಕೆ ಯಾರಿಲ್ಲ. ಆಕೆಯನ್ನು ಬದುಕಿಸಿದ್ದು ಯಾವುದು ಅಂದರೆ, ಆಕೆಗೆ ಸಂತೋಷ ಕೊಟ್ಟಿದ್ದು ಯಾವುದು ಅಂದರೆ ಯಾರಲ್ಲ, ಒಳಗಿರುವ ಮಾನಸಿಕ ಉತ್ಸಾಹ, ಜೀವನೋತ್ಸಾಹ. ಅದು ಬೇಕಲ್ಲ, ಅದು ಬಹಳ ಮಹತ್ವದ್ದು. ಮನುಷ್ಯಾಗ ಅದು ಅತ್ಯಂತ ಅವಶ್ಯವಾದದ್ದು. ಹೆಂಗೆ ಬದುಕ್ಯಾರ ಆ ಜನ. ಈ ಉತ್ಸಾಹ ಇಲ್ಲದೆ ಇರೋದೇ ಆತಂಕ. ಇದು ಅಡೆತಡೆ. ಮನುಷ್ಯನ ಪ್ರಗತಿಗೆ ಇದು ಅಡೆತಡೆ ಆಗ್ತದೆ. ಏನನ್ನಾದರೂ ಸಾಧಿಸಬೇಕಾಗಿತ್ತು ಅಂದರೆ ನಮಗೆ ಬೇಕು, ಉತ್ಸಾಹ ಬೇಕಾಗ್ತದೆ. ಜ್ಞಾನ ಕ್ಷೇತ್ರದಲ್ಲಾಗಲಿ, ಆ ಬಳಿಕ ಜಾಗತಿಕ ಕ್ಷೇತ್ರದಲ್ಲಾಗಲಿ, ವಸ್ತು ಕ್ಷೇತ್ರದಲ್ಲಾಗಲಿ, ಯಾವುದೇ ಕ್ಷೇತ್ರ ತಾವು ತಗೊಳ್ಳಿ, ಆ ಕ್ಷೇತ್ರದಲ್ಲಿ ನಾವು ಚೆನ್ನಾಗಿ ಬಾಳಿ ಬದುಕಬೇಕಾದ್ರೆ ಏನನ್ನಾದರೂ ಸಿದ್ಧಿಸಬೇಕಾಗಿತ್ತು ಅಂದರೆ ಉತ್ಸಾಹ ಬೇಕಾಗ್ತದೆ. ಅದರ ಕೊರತೆ ಆಯಿತು, ನಾವು ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ.